ಗಾಂಧಿ ಯೋಜನೆ ಏನಿದೆ ಇದು UPA ಸರ್ಕಾರ, ವಿಶೇಷವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತ ಮನಮೋಹನ್ ಸಿಂಗ್ ಅವರು ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷದ ಒಂದು ಕನಸಿನ ಕೂಸಿದು. ಇವತ್ತು ತಾವೆಲ್ಲರೂ ಗಮನಿಸಿದಿರಿ, ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಂದ ಮೇಲೆ ಎಷ್ಟು ಬದಲಾವಣೆ ಇವತ್ತು ದಿವಸ ಗ್ರಾಮಗಳಲ್ಲಿ ಆಗಿದೆ. ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಬೇರೆ ಬೇರೆ ಕಡೆ ಅವತ್ತು ದಿವಸ ವಲಸೆ ಹೋಗ್ಲಿಕ್ಕೆ ಸಾಧ್ಯ ಆಗಲಾದಂತ ಜನರಿಗೆ ಸ್ಥಳೀಯವಾಗಿ ಉದ್ಯೋಗನೂ ಸಿಗಬೇಕು ಮತ್ತು ಅಲ್ಲಿ ಅಭಿವೃದ್ಧಿನೂ ಆಗಬೇಕು. ಹೀಗೆ ಒಂದು ಸುಂದರವಾದಂಥ ಯೋಜನೆ ಇದು. ಇಂತಹ ಸುಂದರವಾದಂಥ ಒಂದು ಅರ್ಥಪೂರ್ಣವಾದಂಥ ಯೋಜನೆ ಬಹಳಷ್ಟು ಯಶಸ್ಸನ್ನು ಕಂಡು ಎಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಬಿಜೆಪಿಯವರಿಗೆ ಇದು ಬಹುಶಃ ಆಗಿ ಬರ್ತಾ ಇಲ್ಲ. ಅವರು ಕೂಡ ಸ್ವಲ್ಪ ದಿವಸ ಮಾಡಿದ್ರು. ಅದಕ್ಕೆ ಈಗ ಒಂದು ದೇಶದ ಭಾವನೆ ಇಟ್ಕೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂತ ಮಹಾತ್ಮ ಗಾಂಧಿಯವರು ಫಾದರ್ ಆಫ್ ದ ರಾಷ್ಟ್ರಪಿತ ಅಂತ ಹೇಳಿ ಮಾತಾಡ್ತಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡೋ ಮೂಲಕ ತಮ್ಮ ಅತ್ಯಂತ ಕೀಳು ಮಟ್ಟದ ಒಂದು ರಾಜಕಾರಣವನ್ನು ಮಾಡಿದ್ದಾರೆ. ತಾವು ಎಷ್ಟು ಕೆಳಮಟ್ಟಕ್ಕೆ ನಾವು ಇಡಲಿಕ್ಕೆ ಸಾಧ್ಯ ಆದಂಥದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಬಗ್ಗೆ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ. ಗ್ರಾಮಸ್ಥರು, ವಿಶೇಷವಾಗಿ ಗ್ರಾಮೀಣ ಜನ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಬಹಳಷ್ಟು ಒಲವಿದೆ ಅವ್ರಿಗೆ. ಅದರಿಂದ ಉಪಯೋಗ ಏನಾಗಿದಾವ ಅಂತೇಳಿ, ಹೀಗಾಗಿ ಇದು ಒಂದು ದೊಡ್ಡ ಆಂದೋಲನ ಆಗಿ ಒಂದು ಹೊಸ ಪರಿವರ್ತನೆ ಆಗ್ತದೆ.